ಭಾರತದ ಇತಿಹಾಸದಲ್ಲಿ ಅನೇಕ ಮಹಾನ್ ಯೋಧರು ಇದ್ದಾರೆ. ಆದರೆ ಕೆಲವರ ಹೆಸರುಗಳು ಇತಿಹಾಸದ ಪುಸ್ತಕಗಳಲ್ಲಿ ಕಡಿಮೆ ಕಾಣಿಸಿದರೂ ಜನರ ಹೃದಯಗಳಲ್ಲಿ ಅವರು ಶಾಶ್ವತವಾಗಿ ಜೀವಿಸುತ್ತಿದ್ದಾರೆ. ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದ ಒಬ್ಬ ವೀರನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಎದುರಾಗಿ ಒಬ್ಬನೇ ಯುದ್ಧ ಮಾಡಿದನು. ಅವನು ಕೇವಲ ಕತ್ತಿ ಹಿಡಿದ ಯೋಧನಲ್ಲ, ಅವನು ತನ್ನ ರಾಣಿ, ತನ್ನ ದೇಶ ಮತ್ತು ತನ್ನ ಜನರಿಗಾಗಿ ಪ್ರಾಣ ಕೊಟ್ಟ ವೀರ. ಆ ವೀರನ ಹೆಸರೇ ಸಂಗೊಳ್ಳಿ ರಾಯಣ್ಣ. ಅವನು ಒಬ್ಬ ಸಾಮಾನ್ಯ ಗ್ರಾಮದಿಂದ ಬಂದವನಾಗಿದ್ದರೂ ಮುಂದೆ ಬ್ರಿಟಿಷರಿಗೆ ಭಯ ಹುಟ್ಟಿಸಿದ ವೀರ ಯೋಧನಾದನು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಬಾಲ್ಯ ಹೇಗಿತ್ತು, ಅವರು ಹೇಗೆ ಯೋಧರಾದರು ಮತ್ತು ಬ್ರಿಟಿಷರ ವಿರುದ್ಧ ಅವರ ಹೋರಾಟ ಹೇಗಿತ್ತು ಹಾಗೂ ಅವರ ಅಂತಿಮ ತ್ಯಾಗ ಯಾವ ರೀತಿ ಇತ್ತು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಸಂಗೊಳ್ಳಿ ರಾಯಣ್ಣ ಅವರು 1798ರಲ್ಲಿ ಜನಿಸ್ತಾರೆ. ಅವರ ಜನ್ಮಸ್ಥಳ ಸಂಗೊಳ್ಳಿ. ಅವರ ತಂದೆ ಭರಮಪ್ಪ ಮತ್ತು ತಾಯಿ ಕೆಂಪಮ್ಮ. ಆ ಕಾಲದಲ್ಲಿ ಕರ್ನಾಟಕದ ಗ್ರಾಮೀಣ ಜೀವನ ತುಂಬ ಸರಳವಾಗಿತ್ತು. ಜನರು ಕೃಷಿ ಮಾಡಿ ಬದುಕುತ್ತಿದ್ದರು. ರಾಯಣ್ಣ ಕೂಡ ಬಾಲ್ಯದಲ್ಲಿ ಸಾಮಾನ್ಯ ಗ್ರಾಮ ಬಾಲಕರಂತೆಯೇ ಬದುಕಿದರು. ಆದರೆ ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು, ಅದು ಅವರ ಧೈರ್ಯ. ಬಾಲ್ಯದಲ್ಲೇ ಅವರು ಕುದುರೆ ಸವಾರಿ, ಕತ್ತೆ ಹಿಡಿತ, ಯುದ್ಧ ತರಬೇತಿಗಳನ್ನು ಇವೆಲ್ಲ ಕಲಿಯಲು ಆಸಕ್ತಿ ತೋರಿಸಿದರು. ಗ್ರಾಮದ ಹಿರಿಯರು ಹೇಳುತ್ತಿದ್ದರು, ಈ ಹುಡುಗ ದೊಡ್ಡ ಯೋಧನಾಗುತ್ತಾನೆಂದು. ಸ್ನೇಹಿತರೆ, ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಒಂದು ಸಣ್ಣ ಆದರೆ ಶಕ್ತಿಶಾಲಿ ರಾಜ್ಯ ಇತ್ತು, ಅದೇ ಕಿತ್ತೂರು ರಾಜ್ಯ. ಈ ರಾಜ್ಯದ ಆಡಳಿತ ನಡೆಸುತ್ತಿದ್ದವರು ರಾಣಿ ಕಿತ್ತೂರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ಧೈರ್ಯಶಾಲಿ ಮತ್ತು ನ್ಯಾಯಪ್ರಿಯ ಆಡಳಿತಗಾರ್ತಿ. ಜನರು ಅವರನ್ನು ತುಂಬ ಗೌರವಿಸುತ್ತಿದ್ದರು. ಸಂಗೊಳ್ಳಿ ರಾಯಣ್ಣ ಕೂಡ ಅವರ ಸೇನೆಯಲ್ಲಿ ಸೇರ್ಪಡೆಯಾದರು. ಅವರು ಶೀಘ್ರದಲ್ಲೇ ಅತ್ಯಂತ ವಿಶ್ವಾಸಾರ್ಹ ಸೇನಾಧಿಪತಿಗಳಲ್ಲಿ ಒಬ್ಬರಾಗ್ತಾರೆ. ಆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ವಿಸ್ತರಿಸುತ್ತಾ ಹೋಗುತ್ತಿದ್ದರು. ಅವರು ಅನೇಕ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ರು. ಈ ಕೆಲಸ ಮಾಡುತ್ತಿದ್ದ ಸಂಸ್ಥೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅವರ ಗುರಿ ಒಂದೇ, ಭಾರತದ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳೋದು. ಕಿತ್ತೂರು ರಾಜ್ಯ ಕೂಡ ಅವರ ಕಣ್ಣಿಗೆ ಬಿತ್ತು. ರಾಣಿ ಚೆನ್ನಮ್ಮ ಅವರ ಮಗ ಸತ್ತ ನಂತರ ತನ್ನ ದತ್ತು ಮಗುವಿಗೆ ತೆಗೊಂತಾರೆ. ಆದರೆ ಬ್ರಿಟಿಷರು ಅದನ್ನು ಒಪ್ಪಲಿಲ್ಲ. ಅವರು ಕಿತ್ತೂರು ರಾಜ್ಯವನ್ನು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ರಾಣಿ ಚೆನ್ನಮ್ಮ ಇದನ್ನು ವಿರೋಧಿಸ್ತಾರೆ. ಅವರು ಹೇಳಿದರು, ನಮ್ಮ ರಾಜ್ಯವನ್ನು ನಾವೇ ಕಾಪಾಡಿಕೊಳ್ತೇವೆ ಅಂತ. 1824ರಲ್ಲಿ ಕಿತ್ತೂರು ಮತ್ತು ಬ್ರಿಟಿಷರ ನಡುವೆ ಯುದ್ಧ ಆರಂಭವಾಗ್ತದೆ. ಈ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರು ತಮ್ಮ ಸೇನೆಯೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಅವರ ಯುದ್ಧ ತಂತ್ರ ತುಂಬ ಚತುರವಾಗಿತ್ತು. ಅವರ ಕಾಡು ಪ್ರದೇಶಗಳನ್ನು ಬಳಸಿಕೊಂಡು ದಾಳಿ ಮಾಡ್ತಾ ಇದ್ರು. ಬ್ರಿಟಿಷರು ಅನೇಕ ಬಾರಿ ಇವರ ವಿರುದ್ಧ ಸೋಲ್ತಾರೆ. ಆದರೆ ಬ್ರಿಟಿಷರು ಯುದ್ಧದಲ್ಲಿ ಮಾತ್ರವಲ್ಲ, ಮೋಸದಲ್ಲಿಯೂ ಪರಿಣಿತರಾಗಿದ್ದರು. ಅವರು ಕಿತ್ತೂರಿನ ಕೆಲವರನ್ನು ಲಂಚ ನೀಡಿ ತಮ್ಮ ಪಕ್ಷಕ್ಕೆ ಮಾಡಿಕೊಳ್ತಾರೆ. ಈ ಮೋಸದ ಪರಿಣಾಮವಾಗಿ ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಗ್ತದೆ. ರಾಣಿ ಬಂಧನವಾದ ನಂತರವೂ ರಾಯಣ್ಣನ ಹೋರಾಟ ನಿಲ್ಲಲಿಲ್ಲ. ಅವರು ಕಾಡುಗಳಲ್ಲಿ ಅಡಗಿ ತಮ್ಮ ಸೇನೆಯೊಂದಿಗೆ ಹೋರಾಟವನ್ನು ಮುಂದುವರಿಸ್ತಾರೆ. ಇದು ಗೋರಿಲ್ಲಾ ಯುದ್ಧ. ಅವರು ಬ್ರಿಟಿಷರ ಶಿಬಿರಗಳ ಮೇಲೆ ಅಚಾನಕ್ ದಾಳಿ ಮಾಡ್ತಾರೆ. ಅವರ ದಾಳಿಗಳು ಬ್ರಿಟಿಷರಿಗೆ ಭಾರೀ ಸಮಸ್ಯೆಗಳನ್ನು ಉಂಟು ಮಾಡ್ತವೆ. ರಾಯಣ್ಣ ಕೇವಲ ಒಬ್ಬ ಯೋಧನಲ್ಲ, ಅವರು ಜನರ ನಾಯಕ. ಗ್ರಾಮದ ಜನರು ಅವರಿಗೆ ಆಹಾರ, ಆಶ್ರಯ ನೀಡುತ್ತಿದ್ದರು. ಅವರು ಬ್ರಿಟಿಷರಿಗೆ ವಿರುದ್ಧವಾಗಿ ಒಟ್ಟಾಗಿ ನಿಲ್ತಾ ಇದ್ರು. ಸ್ನೇಹಿತರೆ, ಬ್ರಿಟಿಷರು ರಾಯಣ್ಣರನ್ನು ಹಿಡಿಯಲು ಬಹಳ ಪ್ರಯತ್ನ ಪಡ್ತಾ ಇದ್ರು. ಕೊನೆಗೆ ಒಬ್ಬ ದ್ರೋಹಿ ಅವರ ಸ್ಥಳವನ್ನು ತಿಳಿಸ್ತಾನೆ. 1830ರಲ್ಲಿ ರಾಯಣ್ಣರನ್ನು ಬಂಧಿಸಲಾಗುತ್ತದೆ. ಸ್ನೇಹಿತರೆ, ಬ್ರಿಟಿಷರು ರಾಯಣ್ಣರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಈ ಘಟನೆ ನಡೆದ ಸ್ಥಳ ನಂದಗಡ. ಗಲ್ಲು ಶಿಕ್ಷೆಗೆ ಮೊದಲ ರಾಯಣ್ಣ ಹೇಳಿದರು ಎಂದು ಹೇಳಲಾಗುತ್ತದೆ, ನಾನು ಮತ್ತೆ ಈ ನೆಲದಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇನೆ ಎಂದು ಕೊನೆಯ ಮಾತನ್ನು ಹೇಳ್ತಾರೆ. ರಾಯಣ್ಣರನ್ನು 1831ರಲ್ಲಿ ಗಲ್ಲಿಗೇರಿಸಲಾಗುತ್ತದೆ. ಆದರೆ ಅವರ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಇಂದಿಗೂ ಕರ್ನಾಟಕದ ಜನರು ಅವರನ್ನು ನೆನಪಿಸಿಕೊಳ್ತಾರೆ. ಅವರ ಹೆಸರಿನಲ್ಲಿ ಪ್ರತಿಮೆ, ಶಾಲೆಗಳು, ರಸ್ತೆ ಇವೆಲ್ಲ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣ ನಮಗೆ ಒಂದು ಪಾಠವನ್ನು ಕಲಿಸ್ತಾರೆ. ಸ್ವಾತಂತ್ರ್ಯ ಸುಲಭವಾಗಿ ಸಿಗಲಿಲ್ಲ. ಆದುದರಿಂದ ಸಾವಿರಾರು ಯೋಧರು ತಮ್ಮ ಪ್ರಾಣ ತ್ಯಾಗ ಮಾಡಬೇಕಾಗಿ ಬಂತು. ಸಂಗೊಳ್ಳಿ ರಾಯಣ್ಣ ಕೂಡ ಅಂತಹ ಮಹಾನ್ ವೀರರಲ್ಲಿ ಒಬ್ಬರಾಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ತಿಳಿದುಕೊಂಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.